ಶಿವು ಕೊಲೆ ಕೇಸ್ನಲ್ಲಿ ಭೈರತಿಗೆ ಸಂಕಷ್ಟ ಎದುರಾಗಿದೆ. ಇವತ್ತೇ ಅರೆಸ್ಟ್ ಆಗ್ತಾರಾ ಮಾಜಿ ಸಚಿವ ಭೈರತಿ ಬಸವರಾಜ್? ಕೊಲೆ ಕೇಸ್ನಲ್ಲಿ ಭೈರತಿಗೆ ಖಾಕಿ ನೋಟಿಸ್ ಕೊಟ್ಟಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಇವತ್ತು 11:30 ವಿಚಾರಣೆಗೆ ಹಾಜರಾಗಬೇಕು ಖಾಕಿ ಕೊಟ್ಟಂತ ನೋಟಿಸ್ನ ಪ್ರಕಾರ. ಆದ್ರೆ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ? ವಿಚಾರಣೆಗೆ ಹಾಜರಾಗಲು ಹೈಕೋರ್ಟ್ ಸೂಚನೆ. ಭೈರತಿ ವಿಚಾರಣೆಯನ್ನ ಎಸಿಪಿ ಪ್ರಕಾಶ್ ರಾಥೋಡ್ ನಡೆಸಲಿದ್ದಾರೆ. ಇವತ್ತು 11:30 ವಿಚಾರಣೆಗೆ ಭೈರತಿ ಬಸವರಾಜ್ ಹಾಜರಾಗಬೇಕು. ಇವತ್ತೇ ಮಾಜಿ ಸಚಿವ ಭೈರತಿ ಬಸವರಾಜ್ ಅರೆಸ್ಟ್ ಆಗ್ತಾರಾ? ಪ್ರಕರಣದ 5ನೇ ಆರೋಪಿಯಾಗಿದ್ದಾರೆ. ಭಾರತೀನಗರ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನ ತಲುಪಿಸಿದ್ದಾರೆ. ನೋಟಿಸ್ನ ಪ್ರಕಾರ ಇವತ್ತು 11:30 ವಿಚಾರಣೆಗೆ ಭೈರತಿ ಬಸವರಾಜ್ ಹಾಜರಾಗಬೇಕು. ಇದೇ ಕೊಲೆ ಪ್ರಕರಣ ಸಂಬಂಧ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಭೈರತಿ ಬಸವರಾಜ್. ಪೊಲೀಸರು ಈಗಾಗಲೇ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ತಲುಪಿಸಿದ್ರು. ಭೈರತಿ ಮಗ ನೀರಜ್ ನೋಟಿಸ್ ಅನ್ನ ತಗೊಂಡಿದ್ರು. ಇವತ್ತು 11:30 ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಬೇಕು. ಆದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ? ಭಾರತೀನಗರ ಠಾಣೆಗೆ ಬರ್ತಾರಾ ಭೈರತಿ ಬಸವರಾಜ್? ಭಾರತೀನಗರ ಠಾಣೆ ಮುಂದೆ ಪೊಲೀಸ್ ಭದ್ರತೆ. ಠಾಣೆ ಮುಂಭಾಗ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ಠಾಣೆ ಮುಂದೆ ಬೆಂಬಲಿಗರು ಜಮಾವಣೆ ಆಗುವಂತ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಂದ್ರೆ ಅವರ ಜೊತೆ ಒಂದಷ್ಟು ಬೆಂಬಲಿಗರು ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಹೆಚ್ಚಿನ ಬ್ಯಾರಿಕೇಡ್ ಅನ್ನ ಪೊಲೀಸರು ಅಳವಡಿಸಿದ್ದಾರೆ. 11:30 ವಿಚಾರಣೆಗೆ ಭೈರತಿ ಬಸವರಾಜ್ ಹಾಜರಾಗಬೇಕು. ಭಾರತೀನಗರ ಠಾಣೆ ಮುಂದೆ ಈಗಾಗಲೇ ಸಿದ್ಧತೆ ಆಗಿದೆ. ಪೊಲೀಸ್ ಭದ್ರತೆಯನ್ನ ಹಾಕಲಾಗಿದೆ ಹೆಚ್ಚುವರಿಯಾಗಿ. ಠಾಣೆಯ ಮುಂಭಾಗ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಆಗಿದೆ. ಹೆಚ್ಚಿನ ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ದಾರೆ. ಬೆಂಬಲಿಗರು ಜಮಾವಣೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇನ್ನೇನು 11:30 ಸ್ಟೇಷನ್ಗೆ ಹಾಜರಾಗಬೇಕು ವಿಚಾರಣೆಗೋಸ್ಕರ ಭೈರತಿ. ಹಾಗಾಗಿ ಭಾರತೀನಗರ ಪೊಲೀಸ್ ಸ್ಟೇಷನ್ ನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರತ್. ಇನ್ನು ಭೈರತಿ ಬಸವರಾಜ್ ಅವರ ಮನೆಯಿಂದ ನಮ್ಮ ಜೊತೆ ನಂದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ? ಭೈರತಿ ಬಸವರಾಜ್ ಇನ್ನೇನು ವಿಚಾರಣೆಗೆ ಹಾಜರಾಗಬೇಕು, ಈ ಬಗ್ಗೆ ಶರತ್ ಡೀಟೇಲ್ಸ್ ಕೊಡ್ತಾರೆ. ಶರತ್, 11:30 ಭೈರತಿ ಬಸವರಾಜ್ ಹಾಜರಾಗಬೇಕು ವಿಚಾರಣೆಗೆ. ಅವ್ರು ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಬಂದ್ರೆ ಅವ್ರ ಜೊತೆ ಒಂದಷ್ಟು ಜನ ಬೆಂಬಲಿಗರು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಅದರ ಜೊತೆಗೆ ಅವರ ವಿಚಾರಣೆಗಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ? ಓಕೆ, ಶರತ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಂದೀಶ್ ಇದ್ದಾರೆ ಭೈರತಿ ಬಸವರಾಜ್ ಅವರ ಮನೆ ಮುಂಭಾಗದಿಂದ. ನಂದೀಶ್, ಭೈರತಿ ಬಸವರಾಜ್ 11:30 ವಿಚಾರಣೆಗೆ ಹಾಜರಾಗಬೇಕು. ಬಟ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಅದರ ಮಧ್ಯದಲ್ಲಿ ಭೈರತಿ ಬಸವರಾಜ್ ಈಗೆಲ್ಲಿದ್ದಾರೆ ಅಂತ, ಮನೇಲಿ ಇದ್ದಾರಾ? ಅವರ ಬೆಂಬಲಿಗರಿದ್ದಾರಾ ಮನೆ ಹತ್ರ? ಹೇಗಿದೆ ಅಲ್ಲಿನ ಸಿಚುವೇಶನ್? ಶ್ವೇತಾ, ನಾವಿವಾಗ ಬೈರ್ತಿಯಲ್ಲಿರುವಂಥ ಭೈರತಿ ಬಸವರಾಜ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಅವರ ಒಂದು ನಿವಾಸ ಸಂಭ್ರಮ ಏನಿದೆ, ಅವರ ನಿವಾಸದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಅವರು ನಿವಾಸಕ್ಕೆ ಬಂದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕುಟುಂಬಸ್ಥರು ಕೊಡ್ತಾ ಇರುವಂಥದ್ದು. ಬಿಕ್ಲ ಶಿವ ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿರುವಂಥ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಅವರು ಕಳೆದ 2 ದಿನಗಳಿಂದಲೂ ಕೂಡ ನಿವಾಸಕ್ಕೆ ಬಂದಿಲ್ಲ. ಜೊತೆಗೆ ಭಾರತೀನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ನೋಟಿಸನ್ನು ಅವರ ಮನೆಗೆ ಬಂದು ತಲುಪಿಸಿ ಹೋಗಿರುವಂಥ ಇವತ್ತು ಬೆಳಗ್ಗೆ 11:30 ಸರಿಯಾಗಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿ ಪ್ರಶಾಂತ್ ರಾಥೋಡ್ ಅವರ ಮುಂದೆ ಹಾಜರಾಗಬೇಕಾಗಿತ್ತು. ಕೋರ್ಟ್ ಸಹ 11:30 ಹಾಜರಾಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೋರ್ಟ್ ಸಹ ಹೇಳಿರುವಂಥದ್ದು. ಇಷ್ಟಿದ್ರೂ ಕೂಡ ಇಷ್ಟೊತ್ತಾದರೂ ಇನ್ನೂ ಕೂಡ ಅವರು ಭಾರತೀನಗರ ಪೊಲೀಸ್ ಠಾಣೆಗೆ ಭೈರತಿ ಬಸವರಾಜ್ ಅವರು ಹೋಗಿಲ್ಲ. ಇತ್ತ ಮನೆ ಕಡೆನೂ ಕೂಡ ಅವರ ಸುಳಿವು ಇಲ್ಲ. ಕಳೆದ 2 ದಿನಗಳಿಂದಲೂ ಕೂಡ ಅವರು ಮನೆಗೂ ಬಂದಿಲ್ಲ ಅನ್ನುವಂಥ ಒಂದು ಮಾತನ್ನ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಹೇಳ್ತಾ ಇರುವಂಥದ್ದು. ಇವತ್ತು ಠಾಣೆಗೆ ಹಾಜರಾಗುವಂಥ ಹಿನ್ನೆಲೆಯಲ್ಲಿ ಮನೆ ಮುಂಭಾಗಕ್ಕೆ ಒಂದು
3-4 ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅವರ ಬೆಂಬಲಿಗರು ಯಾರು ಕೂಡ ಮನೆ ಬಳಿ ಬರ್ತಾ ಇಲ್ಲ. ಹೀಗಾಗಿ ಅವರು ಎಲ್ಲಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಅವರ ಬೆಂಬಲಿಗರಿಗೂ ಕೂಡ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರು FI ಆರೋಪಿ ಆಗಿದ್ದಾರೆ. ಅವರು ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು. ಜೊತೆಗೆ ಒಂದು ಕಡೆ ಬಂಧನ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಕೆಲ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರ ಎಷ್ಟಿದೆ ಏನು ಎತ್ತ ಅನ್ನುವಂಥದ್ದು ಈಗಾಗಲೇ ಅವರ ಸಹಚರರೇನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವ್ರನ್ನು ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು 11:30ಕ್ಕೆ ಹಾಜರಾಗ್ತಾರಾ ಇಲ್ಲ ಅನ್ನುವಂಥದ್ದು ತಿಳಿದು ಬರಬೇಕು. ಯಾಕೆಂತಂದ್ರೆ ಇದುವರೆಗೂ ಕೂಡ ಮನೆ ಕಡೆನೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ಶ್ವೇತಾ, ಬೈರತಿ ಬಸವರಾಜ್ ಅವರು. ಎಸ್ ನಂದೀಶ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭಾರತೀನಗರ ಪೊಲೀಸ್ ಸ್ಟೇಷನ್ ನಿಂದ ಶರತ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಶರತ್, ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಬೇಕಾಗಿರೋದು 11:30ಕ್ಕೆ. ಬಂದ್ರೆ ಅವ್ರ ಜೊತೆ ಬೆಂಬಲಿಗರು ಬರ್ತಾರೆ. ಆ ಕಾರಣಕ್ಕಾಗಿ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ ನಿಜ, ಬಟ್ ಬರುವಂತಹ ಚಾನ್ಸಸ್ ಬಗ್ಗೆನೇ ಈಗ ಪ್ರಶ್ನೆ ಇರೋದು. ಭಾರತೀನಗರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಯಾವ ರೀತಿ ತಯಾರಿ ಆಗಿದೆ? ಶ್ವೇತಾ, ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FI ಆರೋಪಿಯಾಗಿರುವಂತಹ ಬೈರತಿ ಬಸವರಾಜ್ ಅವರಿಗೆ ಗುರುವಾರ ಸಂಜೆ 8 ಗಂಟೆಯ ಸುಮಾರಿಗೆ ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಪುತ್ರ ನೀರಜ್ ನೋಟಿಸ್ ಅನ್ನ ಪಡೆದುಕೊಳ್ತಾರೆ. 2 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು, ಅದು ಕೂಡ ಇವತ್ತು 11:30ರ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ವಿಚಾರವನ್ನ ಪೊಲೀಸರು ಸೂಚಿಸಿರುವಂತದ್ದು. ಬೈರತಿ ಬಸವರಾಜ್ ಅವರಿಗೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯ ಮುಂಭಾಗ ಸಂಪೂರ್ಣವಾದಂತಹ ಭದ್ರತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಬೆಂಬಲಿಗರು ಬರುವಂತಹ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾಗೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತ ಒಂದು ಕಾರಣದಿಂದಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಈಗಾಗಲೇ ತನಿಖಾಧಿಕಾರಿಯಾಗಿರುವಂತಹ ಪ್ರಕಾಶ್ ರಾಥೋಡ್ ಅವರು ಕೂಡ ಠಾಣೆಗೆ ಆಗಮಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಬೈರತಿ ಬಸವರಾಜ್ ಅವರ ವಿಚಾರಣೆಯನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡು ಅವರನ್ನ ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ತನಿಖಾಧಿಕಾರಿಯಾಗಿರುವಂತಹ ಪ್ರಕಾಶ್ ರಾಥೋಡ್ ಅವರು ಇರುವಂತದ್ದು. ಇನ್ನು ರಸ್ತೆಯ 2 ಭಾಗದಲ್ಲೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿ ಠಾಣೆಯ ಭಾಗದಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಬೆಂಬಲಿಗರು ಹೆಚ್ಚಾಗಿ ಸಂಖ್ಯೆಯಲ್ಲಿ ಬರುವಂತಹ ಕಾರಣದಿಂದಾಗಿ, ಜೊತೆಗೆ ಒಬ್ಬ ಪ್ರಭಾವಿ ಶಾಸಕರಾಗಿರುವಂತಹ ಕಾರಣದಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಹುದು, ಜೊತೆಗೆ ಯಾವುದೇ ರೀತಿಯಾಗೂ ಕೂಡ ವಿಚಾರಣೆಗೆ ಯಾವುದೇ ರೀತಿಯಾದಂತಹ ತೊಡಕಾಗಬಾರದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬ್ಯಾರಿಕೇಡ್ ಗಳನ್ನ ಹಾಕಿ ರಸ್ತೆಯನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಇನ್ನು 11:30ರ ಒಳಗಾಗಿ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿರುವಂತದ್ದು. ಇದುವರೆಗೂ ಕೂಡ ಮನೆ ಬಳಿಯೂ ಕೂಡ ಅವರು ಇಲ್ಲ ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಆದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಒಂದು ವೇಳೆ ವಿಚಾರಣೆಗೆ ಹಾಜರಾದ್ರೆ ಅವರನ್ನ ಪ್ರಕಾಶ್ ರಾಥೋಡ್ ಅವರು ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಸಂಬಂಧಪಟ್ಟಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಿಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗೂ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿಗಳು ಒದಗಿ ಬಂದ್ರೆ ಬಸವರಾಜ್ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಒಂದು ವೇಳೆ ವಿಚಾರಣೆಗೆ ಹಾಜರಾದ್ರೆ ಬಂಧನವಾಗ್ತಾರಾ ಅಥವಾ ಯಾವ ರೀತಿಯಾದಂತಹ ಹೇಳಿಕೆಯನ್ನ ಬೈರತಿ ಬಸವರಾಜ್ ಅವರು ಪೊಲೀಸರ ಮುಂದೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಇನ್ನೇನು ಸಮಯ ಈಗಾಗಲೇ 11 ಗಂಟೆ ಮೀರಿದೆ. ಇನ್ನೊಂದು ಅರ್ಧ ಗಂಟೆಯ ಒಳಗಾಗಿ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಶ್ವೇತಾ, ಶರತ್, ಹಾಗೆ ಸಂಪರ್ಕದಲ್ಲಿರಿ. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿಗೆ ಕಂಟಕ ಎದುರಾಗಿದೆ. ಬಂಧನ ಭೀತಿಯಲ್ಲಿದ್ದಾರೆ. ಇವತ್ತು ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. 11:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು. 25 ನಿಮಿಷ ಇದೆ. ಈ ಪ್ರಕರಣ ಬಹಳ ದೊಡ್ಡ ಸಂಕಷ್ಟ ತಂದಿಡ್ತಾ ಇದೆ ಬೈರತಿ ಬಸವರಾಜ್. ಕಳೆದ 2-3 ದಿನದಿಂದ ಬೈರತಿ ಬಸವರಾಜ್ ತಮ್ಮ ಮನೆಗೂ ಕೂಡ ಬಂದಿಲ್ಲ. ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಮನೆಗೆ ಬಂದಿಲ್ಲ. ಎಲ್ಲಿದ್ದಾರೆ ಹಾಗಾದ್ರೆ? ಇವತ್ತು ವಿಚಾರಣೆಗೆ ಬರ್ತಾರಾ? ಬಂಧನ ಭೀತಿಯಲ್ಲಿದ್ದಾರೆ. ವಿಚಾರಣೆಗೆ ಬಂದ್ರೆ ಎಲ್ಲಿ ಅರೆಸ್ಟ್ ಆಗ್ತೀನೋ ಅನ್ನೋ ಆತಂಕದಲ್ಲಿ ಬೈರತಿ ಬಸವರಾಜ್ ಇದ್ದಾರೆ. ವಿಚಾರಣೆಗೆ ಬರ್ತಾರಾ ಬರಲ್ವಾ ಅನ್ನೋದು ಕುತೂಹಲ ಇದೆ. ಮತ್ತೊಂದು ಕಡೆ 50ಕ್ಕೂ ಹೆಚ್ಚು ಪ್ರಶ್ನೆಯನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ಏನಾ ಪ್ರಶ್ನೆ? ಕೊಲೆ ಹಾಗೂ ಭೂ ವಿವಾದ ಪರಿಚಯದ ಬಗ್ಗೆ ಪ್ರಶ್ನೆ. 50ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೀಗ. ಬಿಕ್ಲಾ ಶಿವ ನಿಮ್ಮ ಮೇಲೆ ದೂರು ಕೊಟ್ಟಿದ್ದು ಯಾಕೆ? 4 ತಿಂಗಳ ಹಿಂದೆನೆ ಬಿಕ್ಲಾ ಶಿವ ದೂರು ಕೊಟ್ಟಿದ್ದು. ಅದರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಬೇಕು ಬೈರತಿ ಬಸವರಾಜ್.
ಬಿಕ್ಲಾ ಶಿವನಿಗೂ ನಿಮಗೂ ಭೂ ವಿವಾದ ಚರ್ಚೆ ಆಗಿತ್ತಾ? ಕೊಲೆ ಕೇಸ್ನ A1 ಜಗದೀಶ್ ನಿಮಗೆ ಹೇಗೆ ಪರಿಚಯ? ಜಗದೀಶ್ ಜೊತೆ ಭೈರತಿ ಬಸವರಾಜ್ ನಿಂತಿರುವಂತ ಫೋಟೋ ಇದೆ. ಅದನ್ನೇ ಮುಂದೆ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ ಪೊಲೀಸರು. ಹೇಗೆ ಪರಿಚಯ? ಶಿವನಿಗೆ ಬೆದರಿಸೋದಕ್ಕೆ ನಿಮ್ಮ ಆಪ್ತ ಜಗ್ಗನಿಗೆ ನೀವು ಹೇಳಿದ್ರಾ? ಕೊಲೆ ಮಾಡೋ ಮುನ್ನ ನಿಮ್ಮನ್ನ ಭೇಟಿಯಾಗಿದ್ರಾ? ಆರೋಪಿ ಜಗ್ಗ ನಿಮ್ಗೆ ಯಾವಾಗ್ನಿಂದ ಪರಿಚಯ? 5 ತಿಂಗಳ ಹಿಂದೆ ನಿಮ್ಮ ಮೇಲೆ ಬಿಕ್ಲಾ ಶಿವ ದೂರು ಕೊಟ್ಟಿದ್ಯಾಕೆ? ನಿಮ್ಮ ಬೆಂಬಲಿಗರಿಗೆ ಶಿವನನ್ನ ಹೆದರಿಸೋದಕ್ಕೆ ನೀವು ಹೇಳಿದ್ರಾ? ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಜಗ್ಗ ನಿಮ್ಮ ಆಪ್ತ ಬಳಗದಲ್ಲಿ ಎಷ್ಟು ವರ್ಷದಿಂದ ಇದ್ದಾನೆ? ಇಂಥ ಹಲವು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಸಹಜವಾಗಿ ಹುಟ್ಟಿರೋ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದ್ದಾರೆ ಸಂಪರ್ಕದಲ್ಲಿ. ಶರತ್, ಈ ಪ್ರಕರಣ ಹೊರಗಡೆ ಬಂದಾಗ್ಲಿಂದಲೂ ಭೈರತಿ ಬಸವರಾಜ್ ಅವರ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬಂದಾಗ್ಲಿಂದಲೂ MLA ಹೇಳ್ತಾ ಇರೋದು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆದ್ರೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತ ಆರೋಪಿ ಜೊತೆಗೆ A1 ಆರೋಪಿ ಜಗ್ಗ ಅವ್ರ ಜೊತೆ ನಿಂತಿರುವ ಫೋಟೋ, ಒಡನಾಟದ ಒಂದಷ್ಟು ದೃಶ್ಯ ಫೋಟೋಗಳು ಹೊರಗಡೆ ಬಂದಿರೋದ್ರಿಂದ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗ ಭೈರತಿ ಬಸವರಾಜ್ಗೆ ಎಲ್ಲಿ ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಆಗ್ಬಿಡ್ತೀನೋ ಅನ್ನೋ ಆತಂಕ ಇದೆ. ಈ ಬಗ್ಗೆ ಎಲ್ಲ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಬಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಈ ಪ್ರಕರಣದ ಕೆಲವು ಆರೋಪಿಗಳು ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿರುವಂತದ್ದು. ಜೊತೆಗೆ ಈ ಹಿಂದೆ ಫೆಬ್ರವರಿಯಲ್ಲಿ ಏನು ಬಿಕ್ಲಶಿವ ಒಂದು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡ್ತಾರೆ, ಆ ಸಂದರ್ಭದಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ಆಪ್ತ ವಲಯದಲ್ಲಿದ್ದಂತಹ ಜಗದೀಶ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಎಲ್ಲರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಆತ ಪೊಲೀಸ್ನವರಿಗೆ ಪ್ರೊವೈಡ್ ಅನ್ನ ಮಾಡ್ತಾನೆ. ಅದರಲ್ಲಿ ಇವರ ಆಪ್ತ ವಲಯದಲ್ಲಿದ್ದಂತಹ ಕೆಲವೊಂದಿಷ್ಟು ಜನ ಆತನಿಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಭೈರತಿ ಬಸವರಾಜ್ ಅವರಿಗೆ ಸಂಬಂಧಪಟ್ಟಂತೆ ಅವರು ಈಗಾಗಲೇ ಮನೆಯಲ್ಲಿ ಇಲ್ಲ ಎನ್ನುವಂತ ಒಂದು ವಿಚಾರ ಇರುವಂತದ್ದು. ಠಾಣೆಗೆ ಹಾಜರಾಗಿ ಅವರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಸದ್ಯ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಪೊಲೀಸರು ಸಿದ್ಧಪಡಿಸಿಕೊಂಡಿರುವಂತಹ ಒಂದು ಮಾಹಿತಿ ಇರುವಂತದ್ದು. ಆಪ್ತ ವಲಯದಲ್ಲಿದ್ದಂತಹ ಜಗದೀಶ್ ಈ ಪ್ರಕರಣದ A1 ಆರೋಪಿ, ಆತನ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಜೊತೆಗೆ ಬಿಕ್ಲು ಶಿವನ ಜೊತೆಗೂ ಕೂಡ ನೇರವಾದಂತಹ ಸಂಪರ್ಕ ಭೈರತಿ ಬಸವರಾಜ್ ಅವರು ಮಾಡಿದ್ರು ಎನ್ನುವಂತ ಒಂದು ವಿಚಾರವನ್ನು ಕೂಡ ಆತ ಈ ಹಿಂದೆ ಹಂಚಿಕೊಂಡಿದ್ದ. ಆ ಹಿನ್ನೆಲೆಯಲ್ಲಿ ಆತನ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಮತ್ತೆ ಕಿತಗನೂರು ಸಮೀಪದ ಒಂದು ಭೂ ವಿವಾದ ಏನಿತ್ತು ಅದರ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ವಿವಾದ ಬಿಕ್ಲು ಶಿವನ ಜೊತೆಗೆ ಏರ್ಪಟ್ಟಿತ್ತು, ಜೊತೆಗೆ ಆಪ್ತ ವಲಯದಿದ್ದಂತಹ ಜಗದೀಶ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಇವರ ನಡುವೆ ಯಾವ ರೀತಿಯಾದಂತಹ ಸಂಭಾಷಣೆಗಳು ನಡೆದಿತ್ತು. ಇನ್ನು ಇದಕ್ಕೆ ಪೂರಕವಾಗಿ ಸದ್ಯಕ್ಕೆ ಇರುವಂತದ್ದು ಜಗದೀಶ್ ಜೊತೆಗೆ ಭೈರತಿ ಬಸವರಾಜ್ ಅವರ ಜೊತೆಗೆ ಜಗದೀಶ್ ಆಗಿರ್ಬೋದು, ಇನ್ನಿತರ ಸಹಚರರು ಕುಂಭಮೇಳಕ್ಕಾಗಿರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಭೈರತಿ ಬಸವರಾಜ್ ಅವರ ಜೊತೆಗೆ ಕಾಣಿಸಿಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಷ್ಟು ವರ್ಷಗಳಿಂದ ಆಪ್ತ ವಲಯದಲ್ಲಿ ಅವರೆಲ್ಲರೂ ಇದ್ದಾರೆ. ಹಾಗೆ ಆತನ ಮೇಲೆ ಒಂದು ರೌಡಿ ಶೀಟ್ ಕೂಡ ಇತ್ತು. ತದನಂತರ ಅವರ ಶಾಸಕರ ಪ್ರಭಾವದಿಂದಲೇ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಸಲಾಗಿತ್ತು ಅನ್ನುವಂತ ಒಂದು ಮಾಹಿತಿ ಇತ್ತು. ಸದ್ಯ ಅದನ್ನು ಕೂಡ ಓಪನ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತರ ಆಪ್ತತೆ ಆಗಿರಬಹುದು ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆರೋಪಿಗಳು ನಿಮ್ ಜೊತೆಗೆ ಇದರ ಬಗ್ಗೆ ಸಂವಹನ ಮಾಡುವಂತಹ ಕೆಲಸವನ್ನ ಮಾಡಿದ್ರ ಈ ಬಿಕ್ಲಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ನುವಂತ ಒಂದು ವಿಚಾರ, ಹಾಗೆ ಸರೆಂಡರ್ ವಿಚಾರವಾಗಿರ್ಬೋದು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪ್ರಕಾಶ್ ರಾಥೋಡ್ ಅವರು ಪ್ರಶ್ನೆ ರೂಪದಲ್ಲಿ ಭೈರತಿ ಬಸವರಾಜ್ ಅವರ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.